ಫಂಕಿ. ಸಿನಿಮಾದ ಒನ್ಲೈನ್ ವಿಚಾರಕ್ಕೆ ಬರೋದಾದರೆ, ಇಲ್ಲಿ ಡೈರೆಕ್ಟರ್ ಪ್ರೊಡ್ಯೂಸರ್ ಹತ್ರ 4 ಕೋಟಿಗೆ ಸಿನಿಮಾ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ 40 ಕೋಟಿ ವೇಸ್ಟ್ ಖರ್ಚು ಮಾಡಿದ್ದಾರೆ. ಕಡೆಯದಾಗಿ ಪ್ರೊಡ್ಯೂಸರ್ ಮತ್ತೆ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಲಾಸ್ಟ್ ಚಾನ್ಸ್ನಲ್ಲಿ ಡೈರೆಕ್ಟರ್ ಸಿನಿಮಾನ ಕಂಪ್ಲೀಟ್ ಮಾಡ್ತಾರಾ ಇಲ್ವಾ, ಇದ್ರ ನಡುವೆ ಡೈರೆಕ್ಟರ್ಗೂ ಪ್ರೊಡ್ಯೂಸರ್ಗೂ ನಡೆಯೋ ಜುಗಲ್ ಬಂದಿನೇ ಸಿನಿಮಾನ ಒನ್ಲೈನ್. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದರೆ, ವಿಶ್ವಾಕ್ ಸೇನ್ ಅವರ ಕಾಮಿಡಿ ಟೈಮಿಂಗ್ ಇಲ್ಲಿ ವರ್ಕ್ ಆಯಿತು. ಆ್ಯಂಡ್ ಕಯಾದು ಲೋಹರ್ ಅವರು ಆನ್ ಸ್ಕ್ರೀನ್ ತುಂಬ ಕ್ಯೂಟಾಗಿ ಕಾಣ್ತಾರೆ. ಮಿಕ್ಕಿ ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಡೀಸೆಂಟಾಗಿದ್ದಾವೆ ಅಂತಲೇ ಹೇಳ್ಬೋದು. ಈ ಸಿನಿಮಾ ನಾನು ನೋಡೋದಕ್ಕೆ ಮೇನ್ ರೀಸನ್ ಅಂದರೆ ಅದು ಅನುದೀಪ್ ಅವರು. ಅವರ ಜಾತಿ ರತ್ನಲು ಸಿನಿಮಾ ಥರನೇ ಫುಲ್ ಎಂಟರ್ಟೈನ್ಮೆಂಟ್ ಇರೋ ಸಬ್ಜೆಕ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ವರ್ಸ್ಟ್ ಅಂತ ಏನಲ್ಲ, ಬಟ್ ಡೀಸೆಂಟಾಗಿದೆ. ಇನ್ನು ಸಿನಿಮಾದ ಪ್ಲಸ್ಸು ಮೈನಸ್ಸು ಪಾಸಿಟಿವ್ ನೆಗೆಟಿವ್ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡೋವಂಥ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಸಿನಿಮಾದಲ್ಲಿ ಕತೆ ಏನು, ಸ್ಕ್ರೀನ್ ಪ್ಲೇ ಏನು, ಸಬ್ಜೆಕ್ಟ್ ಏನು ಅಂತ ಹುಡುಕ್ತೆ ಜಸ್ಟ್ 2.5 hours ಸಿನಿಮಾನ ಎಂಜಾಯ್ ಮಾಡಿ ಖುಷಿಯಾಗಿ ನಗ್ಗಿ ಎಂಟರ್ಟೈನ್ ಆಗೋವಂಥ ಸಿನಿಮಾ ಅಂತಲೇ ಹೇಳ್ಬೋದು. ವಿಶ್ವಾಕ್ ಸೇನ್ ಅವರ ಪ್ರೀವಿಯಸ್ ಪ್ರಾಜೆಕ್ಟ್ಗಳು ಅಷ್ಟೇನೂ ಬಾಕ್ಸ್ ಆಫೀಸ್ನಲ್ಲಿ ಸಕ್ಸಸ್ ಆಗಿಲ್ಲ. ನೋಡಬೇಕು ಈ ಸಿನಿಮಾ ಅವರ ಕರಿಯರ್ನ ಕಂಬ್ಯಾಕ್ ಆಗುತ್ತಾ ಇಲ್ವಾ ಅಂತ. ಆ್ಯಂಡ್ ಫೈನಲಾಗಿ ಹೇಳಬೇಕು ಅಂದರೆ ಇದೊಂದು ಡೀಸೆಂಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಬೋವ್ ಅವರೇಜ್ ಸಿನಿಮಾ ಅಂತಲೇ ಹೇಳ್ತೀನಿ. ಇಷ್ಟು ಹೇಳ್ತಾ ಈ ಸಿನಿಮಾದ ರಿವ್ಯೂ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.